ವಿಧಾನ ಪರಿಷತ್ಗೆ ವಿರೋಧ ಪಕ್ಷದ ನಾಯಕರಾದಂತ ಚಲವಾದಿ ನಾರಾಯಣ ಸ್ವಾಮಿ ಅವರಿದ್ದಾರೆ. ಅವ್ರಿಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಮಲ್ಲೇಶ್ವರಂ ಕ್ಷೇತ್ರದ ಶಾಸಕರಾದ ಶ್ರೀ ಡಾಕ್ಟರ್ ಅಶ್ವಥ್ ನಾರಾಯಣ ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ವಿಧಾನ ಪರಿಷತ್ತಿನ ಸದಸ್ಯರು ಹಿರಿಯ ಮುಖಂಡರಾದಂತ ಸಿ ಟಿ ರವಿ ಅವರಿದ್ದಾರೆ. ಅವ್ರಿಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮ್ಮ ಬಿಜೆಪಿ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳು ಶಾಸಕರು ಆದಂತ ಹರೀಶ್ ಪೂಜಾ ಅವರಿದ್ದಾರೆ. ಅವ್ರಿಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು. ಪಶ್ಚಿಮ ಬಂಗಾಳ, ಅಸ್ಸಾಂ, ಪುದುಚೇರಿ, ತಮಿಳುನಾಡು ಮತ್ತು ಕೇರಳ 5 ರಾಜ್ಯಗಳ ಚುನಾವಣೆಗಳ ಫಲಿತಾಂಶ ಬಹುತೇಕ ನಮ್ಮ ಮುಂದೆ ಇವತ್ತು ಈಗಾಗಲೇ ಬಂದು ನಿಂತಿದೆ. ಪಶ್ಚಿಮ ಬಂಗಾಳ ಏನು ಮಮತಾ ಬ್ಯಾನರ್ಜಿ ಅವರು ಅಲ್ಲಿನ ಮುಖ್ಯಮಂತ್ರಿಗಳು ಅಧಿಕಾರದ ದರ್ಪ ಮದ ಶಾಶ್ವತವಾಗಿ ಅಧಿಕಾರದಲ್ಲಿ ಇದ್ದೇ ಇರ್ತೇವೆ ಅಂತಕ್ಕಂಥ ಭ್ರಮೆ ಮಮತಾ ಬ್ಯಾನರ್ಜಿಗೇನಿತ್ತು. ಮತ್ತೊಮ್ಮೆ ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ತಮ್ಮ ಪಕ್ಷವೇ ಅಧಿಕಾರಕ್ಕೆ ಬರ್ತದೆ ಅನ್ನುವ ಕನಸನ್ನೇನು ಕಾಣ್ತಾ ಇದ್ರು, ಆ ಕನಸು ನುಚ್ಚುನೂರಾಗಿರುವಂಥದ್ದು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಪಶ್ಚಿಮ ಬಂಗಾಳದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಭಾರತೀಯ ಜನತಾ ಪಾರ್ಟಿ ತನ್ನ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರ್ತಾ ಇರುವಂಥದ್ದು ದೇಶದಲ್ಲಿ ಪ್ರತಿಯೊಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಹಿಂದೂನೂ ಕೂಡ ಇವತ್ತು ಸಂಭ್ರಮವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಜನಸಂಘ ಭಾರತೀಯ ಜನತಾ ಪಾರ್ಟಿಯ ಸಂಸ್ಥಾಪಕರ ಒಬ್ಬರಾದಂತ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರ ಕನಸು ಇವತ್ತು ನನಸಾಗಿರುವಂಥದ್ದು. ಲಕ್ಷಾಂತರ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಬಲಿದಾನವೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಕಳೆದ ಹಲವು ವರ್ಷಗಳಿಂದ ಆಗಿರುವಂಥದ್ದು. ಇದೆಲ್ಲದಕ್ಕೂ ಕೂಡ ಪ್ರತ್ಯುತ್ತರವಾಗಿ ಒಂದು ಕಡೆ ಬಾಂಗ್ಲಾದೇಶದ ನುಸುಳುಕೋರರ ಹಾವಳಿ ಒಂದ್ ಕಡೆ ಆದರೆ, ಮತ್ತೊಂದು ಕಡೆ ಟಿಎಂಸಿ ಪಕ್ಷದ ಕಾರ್ಯಕರ್ತರ ಅಟ್ಟಹಾಸ, ಇದೆಲ್ಲದರಿಂದ ಆ ಪಶ್ಚಿಮ ಬಂಗಾಳದ ಜನ ಬೇಸತ್ತಿದ್ದನ್ನು ನಾವೆಲ್ಲರೂ ಕೂಡ ನೋಡಿದ್ವಿ. ಆದ್ರೆ ಇವೆಲ್ಲವೂ ಕೂಡ ಇತಿಶ್ರ ಆಗಿರುವಂಥದ್ದು. ಪಶ್ಚಿಮ ಬಂಗಾಳದ ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವ ಗೆಲುವು ಪಶ್ಚಿಮ ಬಂಗಾಳದ ಪ್ರಜ್ಞಾವಂತ ಮತದಾರರು ಇವತ್ತು ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನಾಯಕತ್ವವನ್ನು ಮೆಚ್ಚಿಕೊಂಡಿದ್ದಾರೆ. ಹಿಂದುತ್ವದ ಪರವಾಗಿರ್ತಕ್ಕಂಥ ಒಂದು ಸರ್ಕಾರ ಅಲ್ಲಿ ಅಸ್ತಿತ್ವಕ್ಕೆ ಬರಬೇಕು ಅನ್ನುವ ಅಪೇಕ್ಷೆ ಏನಿತ್ತು, ಅಪೇಕ್ಷೆ ಇವತ್ತು ನನಸಾಗಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ. ಅದೇ ರೀತಿ ಅಸ್ಸಾಂ ಹೇಗಾದ್ರೂ ಮಾಡಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರವನ್ನ ಕಿತ್ತು ಒಗಿಬೇಕು ಅನ್ನುವ ಷಡ್ಯಂತ್ರ ಕಾಂಗ್ರೆಸ್ ಪಕ್ಷ ಆದಿಯಾಗಿ ಅವರ ಮಿತ್ರ ಪಕ್ಷಗಳು ಅಲ್ಲೂ ಕೂಡ ಒಂದು ಷಡ್ಯಂತ್ರ ನಡೆಸಿರ್ತಕ್ಕಂಥದ್ದು ನಮ್ಗೆ ಗೊತ್ತಿದೆ. ಆದ್ರೆ ಅಸ್ಸಾಮಿನ ಮುಖ್ಯಮಂತ್ರಿಗಳೇನಿದ್ದಾರೆ, ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಲ್ಲಿನ ಮುಖ್ಯಮಂತ್ರಿಗಳು ಅವರ ಒಂದು ದಿಟ್ಟ ನಾಯಕತ್ವ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ನಾಯಕತ್ವನ ಒಪ್ಪಿ ಅಲ್ಲೂ ಕೂಡ ಜನ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಆಶೀರ್ವಾದ ಮಾಡಿ 100ರ ಗಡಿ ಅಸ್ಸಾಂ ರಾಜ್ಯದಲ್ಲಿ ದಾಟಿರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ತುಂಬಾ ಸಂತೋಷವನ್ನು ತಂದಿರುವಂತ ವಿಚಾರ. ಅದೇ ರೀತಿ ಪುದುಚೇರಿ ಮತ್ತೊಮ್ಮೆ ಅಲ್ಲಿ ಬಿಜೆಪಿ ಸರ್ಕಾರ ಮತ್ತೊಮ್ಮೆ ಅಸ್ತಿತ್ವಕ್ಕೆ ಬರ್ತಾ ಇರ್ತಕ್ಕಂಥದ್ದು ಕೂಡ ನಾವೆಲ್ಲರೂ ಕೂಡ ಸಂತೋಷ ಪಡುವಂತ ಸಂಗತಿ. ಮತ್ತೊಂದು ಕಡೆ ತಮಿಳುನಾಡು ಡಿಎಂಕೆ ಯಾವ ರೀತಿ ಕಳೆದ ಅವರ ಆಡಳಿತ ಅವಧಿಯಲ್ಲಿ ಹಿಂದೂಗಳಿಗೆ ಅಪಮಾನ ಮಾಡುವಂತ ಕೆಲಸ ಯಾವ ರೀತಿ ಪಶ್ಚಿಮ ಬಂಗಾಳದಲ್ಲಿ ಆಗ್ತಾ ಇತ್ತು, ಪಶ್ಚಿಮ ಬಂಗಾಳದ ಟಿಎಂಸಿಯನ್ನು ಕೂಡ ಮಮತಾ ಬ್ಯಾನರ್ಜಿಯನ್ನು ಕೂಡ ಮೀರಿಸುವಂತೆ ತಮಿಳುನಾಡಲ್ಲಿ ಏನು ಅಟ್ಟಹಾಸದಿಂದ ಅಧಿಕಾರದ ಅಮಲಿನಿಂದ ಮೆರಿತಾ ಇದ್ರು. ತಮಿಳುನಾಡಲ್ಲಿ ಅಲ್ಲಿನ ಮುಖ್ಯಮಂತ್ರಿಗಳು ಸ್ಟಾಲಿನ್ ಅವರು
ಅಲ್ಲಿಯ ಮತದಾರರು ತಕ್ಕ ಪಾಠವನ್ನ ಕಲಿಸಿದ್ದಾರೆ. ಡಿಎಂಕೆ ಸರ್ಕಾರವನ್ನ ಕಿತ್ತೊಗೆಯುವ ಮೂಲಕ ಒಂದು ಸ್ಪಷ್ಟ ಸಂದೇಶವನ್ನ ತಮಿಳುನಾಡಲ್ಲೂ ಕೂಡ ನಾವು ಕೊಟ್ಟಿರ್ತಕ್ಕಂಥ ನಾವು ನೋಡ್ತಾ ಇದ್ದೇವೆ. ಒಟ್ಟಾರೆಯಾಗಿ ಪಶ್ಚಿಮ ಬಂಗಾಳದ ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವು ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಬಹುತೇಕ 200ರ ಗಡಿಯನ್ನ ನಾವು ಮುಟ್ತಕ್ಕಂಥ ಎಲ್ಲ ಸಂಕೇತಗಳಿಗಾಗಲೇ ನಾವು ನೋಡ್ತಾ ಇದ್ದೇವೆ. ಪಶ್ಚಿಮ ಬಂಗಾಳ, ಅಸ್ಸಾಂ, ಇವತ್ತು ಪುದುಚೇರಿ ಭಾರತೀಯ ಜನತಾ ಪಾರ್ಟಿಯ ಗೆಲುವು ಒಂದು ಕಡೆ ನರೇಂದ್ರ ಮೋದಿಜಿಯವರ ನಾಯಕತ್ವಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ತುಂಬಿದಂತಾಗಿದೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ನಿತಿನ್ ನವೀನ್ಜಿಯವರ ನೇತೃತ್ವದ ಮೊದಲ ಚುನಾವಣೆ ಬಹಳ ದೊಡ್ಡ ಒಂದು ಸಂದೇಶವನ್ನು ನೀಡಿರುವಂಥದ್ದು. ಮತ್ತೊಂದು ಕಡೆ ಇವತ್ತು ಇಡೀ ದೇಶದಲ್ಲಿ ಅಮಿತ್ ಶಾಜಿ ಅಂತ ಹೇಳಿದ್ರೆ ಚುನಾವಣಾ ಚಾಣಕ್ಯ ಅಂತೇಳಿ ಇವತ್ತು ಪ್ರತಿಯೊಬ್ಬರು ಕೂಡ ಮಾತನಾಡ್ತಾ ಇದ್ದಾರೆ. ಈ ದೇಶದ ಒಬ್ಬ ಚಾಣಕ್ಯ ಅಮಿತ್ ಶಾಜಿ ಅವರ ತಂತ್ರಗಾರಿಕೆನೂ ಕೂಡ ಈ ಎಲ್ಲ ರಾಜ್ಯಗಳ ಭಾರತೀಯ ಜನತಾ ಪಾರ್ಟಿಯ ಗೆಲುವಿಗೆ ನಮಗೆ ದೊಡ್ಡ ಶಕ್ತಿಯನ್ನು ತುಂಬಿದೆ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳ್ತೇನೆ. ಬಹಳ ಮುಖ್ಯವಾಗಿ ಪಶ್ಚಿಮ ಬಂಗಾಳ ವಿಶೇಷವಾಗಿ ಅಲ್ಲಿನ ಕಾರ್ಯಕರ್ತರಿಗೆ ದೊಡ್ಡ ಸಲಾಮನ್ನು ನಾವು ಹೇಳಬೇಕಾಗಿದೆ. ಕಾರಣ ಅಂತ ಹೇಳಿದ್ರೆ ಹಲವು ದಶಕಗಳ ನಿರಂತರ ದಬ್ಬಾಳಿಕೆ ನಮ್ಮ ಕಾರ್ಯಕರ್ತರ ಮೇಲೆ ಆಗ್ತಾ ಇತ್ತು. ಇದೆಲ್ಲದಕ್ಕೂ ಕೂಡ ಇತ್ಯಷ್ಟ ಆಗ್ತಕ್ಕಂಥ ಕೆಲಸ ನಮ್ಮ ಕಾರ್ಯಕರ್ತರುಗಳು ಕೂಡ ಮಾಡಿರ್ತಕ್ಕಂಥದ್ದು. ಎಲ್ಲ ಈ 3 ರಾಜ್ಯಗಳ ಎಲ್ಲ ನಮ್ಮ ವಿಶ್ಲೇಷಕರು ಕೂಡ ನಾನು ತಮ್ಮ ಮುಖೇನ ಅವರಿಗೆ ವಂದನೆ ಅಭಿನಂದನೆ ಕೂಡ ನಾನು ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಚ್ಛಪಡ್ತೇನೆ. ದಕ್ಷಿಣ ಹಾಗೂ ಬಾಗಲಕೋಟೆ ಉಪಚುನಾವಣೆಗಳು, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಇನ್ನೂ ಕೂಡ ಮತ ಎಣಿಕೆ ಆಗ್ತಾ ಇದೆ. ಬಹುಶಃ ಯಾರು ಗೆದ್ರೂ ಕೂಡ 1-2 ಸಾವಿರ ಓಟಲ್ಲಿ ತೀರ್ಮಾನ ಆಗ್ತಕ್ಕಂಥದ್ದು. 3 ಸುತ್ತಿನ ಮತ ಎಣಿಕೆ ಇನ್ನೂ ಕೂಡ ನಡೀತಾ ಇದೆ. ನನಗೆ ಸಂಪೂರ್ಣ ವಿಶ್ವಾಸ ಇದೆ ದಾವಣಗೆರೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆದ್ದೇ ಗೆಲ್ಲುತ್ತೆ ಅನ್ನೋ ವಿಶ್ವಾಸ ನಮಗೆ ಸಂಪೂರ್ಣವಾಗಿದೆ. ಬಾಗಲಕೋಟೆ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಹಿಂದೆ ಕಾಂಗ್ರೆಸ್ ಗೆದ್ದಿದ್ರೂ ಸಹ ಈ ಬಾರಿ ಆ ಕ್ಷೇತ್ರದಲ್ಲಿ ಮತದಾರರು ನಮ್ಮನ್ನ ಕೈ ಹಿಡಿತಾರೆ ಅನ್ನುವ ವಿಶ್ವಾಸ ನಮಗೆ ಸಂಪೂರ್ಣವಾಗಿತ್ತು. ಯಾಕೆಂತ ಹೇಳಿದ್ರೆ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆನಲ್ಲಿ ನಮ್ಮ ಕಾರ್ಯಕರ್ತರು ಸಾಕಷ್ಟು ಶ್ರಮವನ್ನು ಹಾಕಿದ್ದಾರೆ. ನಮ್ಮ ಸಂಘಟನಾ ಚಟುವಟಿಕೆಗಳಿಗೆ ಏನೇನಾಗಬೇಕು ಎಲ್ಲವೂ ಕೂಡ 100ಕ್ಕೆ 100ರಷ್ಟು ನಾವು ಶ್ರಮವನ್ನು ಹಾಕಿರ್ತಕ್ಕಂಥದ್ದು. ಇದ್ರ ಮಿಗಿಲಾಗಿನೂ ಕೂಡ ಏನು ಮಾನ್ಯ ಮುಖ್ಯಮಂತ್ರಿಗಳು ಸ್ವತಃ ಮುಖ್ಯಮಂತ್ರಿಗಳು ಬಾಗಲಕೋಟೆನಲ್ಲಿ ಬಂದು 15 ದಿನಗಳ ಕಾಲ ಬೀಡು ಬಿಟ್ಟಿರ್ತಕ್ಕಂಥದ್ದು. ಸಚಿವ ಸಂಪುಟದ ಸದಸ್ಯರುಗಳು ಅವತ್ತಲ್ಲಿ ಬೀಡು ಬಿಟ್ಟಿದ್ದು ಎಲ್ಲ ಕೂಡ ತಾವು ನೋಡಿದ್ದೀರಿ. ಆದರೆ ಇದ್ರ ಆಗೇನು ಕೂಡ ನಾವು ಗೆದ್ದೇ ಗೆಲ್ತೇವೆ ಅನ್ನೋ ಸಂಪೂರ್ಣ ವಿಶ್ವಾಸ ನಮಗಿತ್ತು. ಆದರೆ ಬಾಗಲಕೋಟೆ ನಮಗೆ ಹಿನ್ನಡೆ ಆಗಿದೆ ಅನ್ನೋದನ್ನ ನಾವು ಒಪ್ಕೊಳ್ತೇನೆ. ಆದರೆ ಕಾರ್ಯಕರ್ತರು ಮಾತ್ರ ಸಾಕಷ್ಟು ಶ್ರಮವನ್ನು ಹಾಕಿದ್ದಾರೆ. ನೋಡಿ, ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಯಾವ ರೀತಿ ಉಪಚುನಾವಣೆ ನಾವು ಗೆದ್ದಿದ್ವಿ. ಇದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಿದ್ದಾಗ ಗುಂಡೂರುಪೇಟೆ ಇರ್ಬೋದು, ನಂಜನಗೂಡು ಇರ್ಬೋದು, ಯಾವ ರೀತಿ ಚುನಾವಣೆಗಳು ಗೆದ್ದರು ಎಲ್ಲವೂ ಕೂಡ ಇತಿಹಾಸ ನಮ್ಮ ಕಣ್ಮುಂದಿರ್ತಕ್ಕಂಥದ್ದು. ಹಾಗಾಗಿ ಉಪಚುನಾವಣೆ ಗೆದ್ದಿದೆ ಅನ್ನೋ ಕಾರಣಕ್ಕೆ ಮತ್ತೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಒಲವಿದೆ ಅಂತೇಳಿ ನಾವು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಿಂದೆ ಅನೇಕ ಉದಾಹರಣೆಗಳು ಇವತ್ತು ಕಣ್ಮುಂದಿದೆ. ಆದ್ರೆ ಇದ್ರ ಆಗಿಯೂ ಸಹ ನಾವು 2 ಚುನಾವಣೆಗಳಲ್ಲಿ ವಿಶೇಷವಾಗಿ ಬಾಗಲಕೋಟೆನಲ್ಲಿ ಯಾಕೆ ನಮಗೆ ಹಿನ್ನಡೆ ಆಗಿದೆ ಅನ್ನೋದನ್ನ ನಾವು ಇನ್ನೂ ಕೂಡ ಪರಾಮರ್ಶನ ಮಾಡಬೇಕಾಗಿದೆ. ನಮ್ಮ ಮುಖಂಡರ ಜೊತೆ ಕೂತು ಚರ್ಚೆ ಮಾಡಬೇಕಾಗಿದೆ. ತದನಂತರದಲ್ಲಿ ಮುಂದೆ ಯಾವ ರೀತಿ ನಾವು ಇನ್ನೂ ಕೂಡ ಸಂಘಟಿತರಾಗಿ ಹೋಗಬೇಕು ಆ ನಿಟ್ಟಿನಲ್ಲಿ ಇನ್ನೂ ಕೂಡ ಸಂಘಟನೆಗೆ ಬಲವನ್ನು ಕೂಡ ತುಂಬಬೇಕು. ಸಂಘಟಿತರಾಗಿ ಹೋಗೋದಕ್ಕೆ ಏನ್ ಮಾಡ್ಬೇಕು ಅದ್ರ ಬಗ್ಗೆ ನಾವು ಸ್ಟ್ರಾಟಜಿ ನಾವು ಮಾಡ್ತೇವೆ. ದಾವಣಗೆರೆಯಲ್ಲಿ ಸರ್ ಅಷ್ಟೆಲ್ಲ ಕಾಂಗ್ರೆಸ್ ಒಡಕಿತ್ತು, ಮುಸ್ಲಿಂ ವಿರೋಧಿ ಕಟ್ಕೊಂಡಿದ್ರು ಕಾಂಗ್ರೆಸ್ನವರು, ಅಷ್ಟಿದ್ರು ಕೂಡ ಬಿಜೆಪಿಗೆ ಹಿನ್ನಡೆ ಬರೋದಕ್ಕೆ ಏನ್ ಕಾರಣ ಅಂತ ಒಗ್ಗಟ್ಟಿನ ಕೊರತೆನ ನಿಮ್ಮಲ್ಲಿ ಏನು? ನೀವೇ ಸಾಕ್ಷಿ ಇದಿರತ್ತು ಮಾಧ್ಯಮ ಸ್ನೇಹಿತರು. ಬಾಗಲಕೋಟೆ ಇರ್ಬೋದು, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಇರ್ಬೋದು, ಯಾವುದೇ ಒಂದು ಸಣ್ಣ ಒಡಕಿಲ್ದೇನೆ, ಅಷ್ಟೆಲ್ಲ ವ್ಯತ್ಯಾಸಗಳು ಇದ್ರೂ ಸಹ ಯಾವುದೇ ಒಂದು ಸಣ್ಣ ಒಡಕಿಲ್ದೇನೆ ಅಲ್ಲೇ ಸ್ಥಳೀಯವಾಗಿರ್ತಕ್ಕಂಥ ನಮ್ಮ ಎಲ್ಲ ಮುಖಂಡರುಗಳು ತಮ್ಮ ಸಮಸ್ಯೆಗಳನ್ನ ಬದಿಗಿಟ್ಟು ನಮ್ಮ ಪಕ್ಷದ ಅಭ್ಯರ್ಥಿಯ ಪರವಾಗಿ
ಒಟ್ಟಾಗಿ ಒಂದಾಗಿ ಎಲ್ಲರೂ ಕೂಡ ಶ್ರಮನ ಹಾಕಿದ್ದಾರೆ. ಹಾಗಾಗಿ ನಮ್ಗೇನೋ ಒಡಕಿತ್ತು, ಅದಕ್ಕೇನೋ ಹಿನ್ನಡೆ ಆಗಿದೆ ಅಂತಕ್ಕಂಥ ಪ್ರಶ್ನೆ ಅಲ್ಲ. ಎರಡೂ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ನಾಯಕರುಗಳು ಸಂಘಟಿತರಾಗಿ ನಾವು ಶ್ರಮನ ಹಾಕಿದ್ದಾರೆ. ನಾವು ಕೂಡ ಅದಕ್ಕೆ ಕೈ ಜೋಡಿಸಿದ್ದೇವೆ. ಅದಕ್ಕೆಲ್ಲಕ್ಕಿಂತ ಮಿಗಿಲಾಗಿ ಕಾರ್ಯಕರ್ತರು ಕೂಡ ಹಗಲು ಚುನಾವಣೆಯಲ್ಲಿ ಬಿಜೆಪಿಗೆ ಮತ ನೀಡಿದಕ್ಕಂತ ಎಲ್ಲ ಮತದಾರರಿಗೆ ಕರ್ನಾಟಕ ಬಿಜೆಪಿ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀರಿ. ವಿಶೇಷವಾಗಿ ಭಯೋತ್ಪಾದಕರ ಹೆಬ್ಬಾಗಿಲಾಗಿದ್ದಂತ, ನುಸುಳುಕೋರರ ಹೆಬ್ಬಾಗಿಲಾಗಿದ್ದಂತ ಬಾಂಗ್ಲಾದೇಶದವರು ಸುಮಾರು 2 ಕೋಟಿ ಜನ ದೇಶಕ್ಕೆ ಬರೋ ರೀತಿ ಅವ್ರಿಗೆಲ್ಲ ಒಂದು ರೀತಿ ಆಧಾರ್ ಕಾರ್ಡ್ ಎಲ್ಲ ಕೊಟ್ಟಂತ ಮಮತಾ ಅವರ ರಾಜಕೀಯದ ಜೀವನ ಇರ್ಬೋದು, ಸರ್ಕಾರ ಇರ್ಬೋದು, ಇವತ್ತು ಅಂತ್ಯ ಆಗಿದೆ. ದೇಶದ ಭದ್ರತೆಗೆ ನರೇಂದ್ರ ಮೋದಿ ಒಬ್ಬರೇ ಸೂಕ್ತ ಅನ್ನುವಂಥದ್ದು ಈ ಚುನಾವಣೆಯ ಫಲಿತಾಂಶ. 5 ರಾಜ್ಯದ ಚುನಾವಣೆ ನಡೀತಾ ಇದ್ರು ಕೂಡ ದೇಶದ ಗಮನ ಎಲ್ಲನೂ ಕೂಡ ವೆಸ್ಟ್ ಬೆಂಗಾಲ್ ಕಡೆನೇ ಇತ್ತು. ಕಾರಣ ಅಲ್ಲಿನ ದುರಾಡಳಿತ, ಪ್ರತಿನಿತ್ಯ ಹಲ್ಲೆ, CBI ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ನ್ಯಾಯಾಂಗದ ಮೇಲೆ ಆಪಾದನೆ ಮಾಡ್ತಕ್ಕಂಥದ್ದು ಇರ್ಬೋದು, ರಾಜ್ಯಪಾಲರ ಮೇಲೆ ಆಪಾದನೆ ಮಾಡ್ತಕ್ಕಂಥದ್ದು, ಇದೇ ಚಾಳಿ. ಇವತ್ತು ಅದು ಅಂತ್ಯ ಆಗಿದೆ. ಇಡೀ ದೇಶದ ಭದ್ರತೆ ಇವತ್ತು ಗಟ್ಟಿಯಾಗುವಂತ ಒಂದು ವಾತಾವರಣ ಇದೆ. ಸುಮಾರು 15 ವರ್ಷಗಳ ಕಾಲ ಅಲ್ಲಿ ಬೇಲಿ ಹಾಕಕ್ಕೂ ಬಿಟ್ಟಿಲ್ಲ. ಬಾಂಗ್ಲಾದೇಶದ ವಲಸಿಗರು ಏನ್ ಬರ್ತಾ ಇದ್ರು, ಭಯೋತ್ಪಾದಕರು ಏನ್ ಬರ್ತಾ ಇದ್ರು, ಅದನ್ನ ಬೇಲಿ ಹಾಕಕ್ಕೂ ಬಿಟ್ಟಿರಲಿಲ್ಲ ಆ ತಾಯಿ. ಇವತ್ತು ಅದಕ್ಕೆ ಅಂತ್ಯ ಆಗಿದೆ. ಇದೊಂದು ಇಡೀ ದೇಶಕ್ಕೆ ಸಂತೋಷ ಕೊಡುವಂತ ಒಂದು ವಿಚಾರ. ಇನ್ನು ಉಳಿದಂತೆ ನಮ್ಮ ರಾಜ್ಯದ ಅಧ್ಯಕ್ಷರುಗಳಿದ್ದಾರೆ. ಎಲ್ಲಾ ರಾಜ್ಯಗಳಲ್ಲೂ ಕೂಡ ಟೋಟಲ್ ಅಲ್ಲಿ ತಗೊಂಡಾಗ ಬಿಜೆಪಿಗೆ ಜನ ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಬೆಂಬಲ ಕೊಟ್ಟಿರೋದು ಸ್ಪಷ್ಟ ಕಾಣ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಮುಕ್ತ ದೇಶ ಆಗ್ತದೆ. ಕಾಂಗ್ರೆಸ್ ಮುಕ್ತ ದೇಶ ಆಗುವಂಥದ್ದಕ್ಕೆ ಇದೆಲ್ಲನೂ ಕೂಡ ದಾಪುಗಾಲಾಗ್ತಾ ಇದೆ. ಇನ್ನು ಇವತ್ತಿಗೂ ಅಷ್ಟೇ, ಈಗಲೂ ಅಷ್ಟೇ ನಮ್ಗೆ ವಿಶ್ವಾಸ ಇದೆ. ದಾವಣಗೆರೆ ನಾವು 1,000 ವೋಟಲ್ಲಾದ್ರೂ ನಾವು ಗೆಲ್ತೀವಿ. ನಾವು ಈಗ ತರ ಫೋನ್ ಮಾಡಿದ್ರೆ ಅಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರಿಗೆ ಎಲ್ಲರಿಗೂ 1,000 ವೋಟಲ್ಲಾದ್ರೂ ನಾವು ಗೆಲ್ಲುವಂತ ವಾತಾವರಣ ದಾವಣಗೆರೆಯಲ್ಲಿ ಇದೆ. ಅದರಿಂದ ತಮಗೂ ಗೊತ್ತಿದೆ, ಯಾವುದೇ ಬೈ ಎಲೆಕ್ಷನ್ ನಡೆದಾಗ ಕರ್ನಾಟಕದಲ್ಲಿ ನಾವು ನಮ್ಮ ಸರ್ಕಾರ ಇದ್ದಾಗ 16 ಬೈ ಎಲೆಕ್ಷನ್ ನಡೆದು 15 ನಾವು ಗೆದ್ದಿದ್ವಿ. ಇದು ಸಿಂಪತಿ ಮೇಲೆ ನಡೆಯುವಂತ ಚುನಾವಣೆ. ಅಲ್ಲಿ ಕಾಂಗ್ರೆಸ್ಸಿನ MLAಗಳು ತೀರೋಗಿದ್ರು, ಅವರ ಸಿಂಪತಿ ಮೇಲೆ ನಡೆಯುವಂತ ಚುನಾವಣೆ. ಆದ್ರೂ ಕೂಡ ದಾವಣಗೆರೆಯಲ್ಲಿ ಒಳ್ಳೆಯ ಫೈಟ್ ಅನ್ನ ನಾವು ಕೊಟ್ಟಿದ್ದೀವಿ. ದಾವಣಗೆರೆಯಲ್ಲಂತೂ ಒಳ್ಳೆ ಫೈಟ್ ಕೊಟ್ಟಿದ್ದೀವಿ. ಇನ್ನೂ 40,000 ವೋಟ್ ಕೌಂಟ್ ಇದೆ. ಇನ್ನು 40,000 ವೋಟ್ ಕೌಂಟ್ ಮಾಡ್ತಾ ಇದ್ದಾರೆ. ಸೊ ನಮ್ಗೆ ಈಗಿರುವಂತ 5-6 ಸಾವಿರ ಲೀಡ್ ಆರಾಮ್ಸೆ ನಾವು ದಾಟಿ ಆಚೆ ಬರ್ಬೋದು ಅನ್ನೋ ವಿಶ್ವಾಸ ನಮ್ಗಿದೆ. ನಮ್ಗೆ ಬರ್ತಾ ಇರುವಂತ ಫೋನ್ ಅಲ್ಲಿಂದ ನಾವು ಗೆದ್ದೇ ಗೆಲ್ತೀರಿ ಅಂತ ವಿಶ್ವಾಸದಲ್ಲಿ ನಮ್ಮ ಕಾರ್ಯಕರ್ತರೆಲ್ಲ ಹೇಳ್ತಾ ಇದ್ದಾರೆ. ಆದ್ರಿಂದ ಕರ್ನಾಟಕದಲ್ಲೂ ಕೂಡ ನಾವೆಲ್ಲ ಒಟ್ಟಾಗಿ ಒಗ್ಗಟ್ಟಾಗಿ ಯಾವುದೇ ಒಂದು ಸಣ್ಣ ಸಮಸ್ಯೆನೂ ಇಲ್ಲದೆ ನಾವು ಹೋರಾಟವನ್ನ ಮಾಡಿದಿರಿ. ನಮ್ಮ ಒಂದು ದಾವಣಗೆರೆಯಲ್ಲಿ ಒಬ್ಬ ಬ್ಯಾಕ್ವರ್ಡ್ ಒಬ್ಬ ಕಾರ್ಯಕರ್ತರಿಗೆ ಟಿಕೆಟ್ ಕೊಟ್ಟು ನಾವು ಚುನಾವಣೆಯನ್ನ ಸ್ಪರ್ಧೆ ಮಾಡಿದಿರಿ. ಅದರಿಂದ ಇವತ್ತು ಇಷ್ಟೊಂದು ವೋಟ್ ನಮ್ಗೆ ಬಂದಿದೆಯಲ್ಲ. ಈ ಕಳೆದ ಬಾರಿ ನಾವು 25,000 ವೋಟಲ್ಲೇನೋ ನಾವು ಸೋತಿದ್ದು. ಈ ಬಾರಿ ನೆಕ್ ಟು ನೆಕ್ ಫೈಟ್ ಇದೆ. ಮುಖ್ಯಮಂತ್ರಿನೇ ಒಪ್ಕೊಂಡಿದ್ದಾರೆ. ಅವರ ಈಗ ಪತ್ರಿಕಾ ಹೇಳಿಕೆ ನೋಡಿದೆ, ಅಲ್ಲಿ ನಾವು ಬಹಳ ಕಡಿಮೆ ಅಂತರದಲ್ಲಿ ಗೆಲ್ಲುವಂತ ವಾತಾವರಣ ಇದೆ. ಇಲ್ಲ, ನಮ್ಗೆ ನಾವು ಬಿಜೆಪಿ ಗೆಲ್ಲುವಂತ ವಾತಾವರಣ ಇವತ್ತಿಗೂ ಈಗಲೂ ಕಾಣ್ತಾ ಇದೆ. 40,000 ವೋಟಿಂಗ್ ಕೌಂಟ್ ಆದ್ಮೇಲೆ ನಮ್ಗೆ ಅಲ್ಲೂ ಕೂಡ ಗೆಲುವಾಗ್ತೈತೆ ಅನ್ನೋ ವಿಶ್ವಾಸ ನಮಗಿದೆ. ಬನ್ರಿ, ಯಾರೋ ಒಬ್ರು ಜೊತೆ बोलो भारत माता की बोलो मोदी 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 मोदी